ಆರನಕಟ್ಟೆ ರಂಗನಾಥ್. ರಂಗನಾಥ್ ಅವರು ಬನ್ನಿ. ರಂಗನಾಥ್, ಹಿರಿಯೂರಿನ ರಂಗನಾಥ್ ಕವಿಯಾಗಿ ಸಾಕಷ್ಟು ಕವಿತೆಗಳನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಬರೆದಿದ್ದಾರೆ. ಕನ್ನಡದಿಂದ ತಮಿಳು ಮತ್ತು ತಮಿಳಿನಿಂದ ಕನ್ನಡಕ್ಕೆ ಅನುವಾದದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮಿಳಿನ ದಲಿತ ಕಾವ್ಯವನ್ನು ಕನ್ನಡಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ತಮಿಳು, ಕನ್ನಡ, ತೆಲುಗು ಸಾಹಿತ್ಯದ ಒಡನಾಟ ಇಟ್ಕೊಂಡ ರಂಗನಾಥ್ ಅವರು ತಮ್ಮ ಬೆವರಿನ ಗಂಜಿ ಕವಿತೆಗೆ ಮೊದಲನೇ ಬಹುಮಾನ ಪಡೆದಿದ್ದಾರೆ. ಬೆವರಿನ ಗಂಜಿ ವಸ್ತು, ರಚನೆ, ಬಂಧ ಎಲ್ಲದರಲ್ಲೂ ಬಿಗಿತನವನ್ನು ಹೊಂದಿದ ಪರಿಪೂರ್ಣವಾದ ಕವನ ಅಂತ ತೀರ್ಪುಗಾರರು ಅಭಿಪ್ರಾಯಪಟ್ಟಿದ್ದಾರೆ. ರಂಗನಾಥ್ ಅವರು ಈಗ ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಒಂದೇ ಒಂದು ಮಾತು ಮಾತ್ರ ಹೇಳಬೇಕಂತ ಇಷ್ಟಪಡ್ತೀನಿ. ನನ್ನ ಕವಿತೆಗೆ ಪ್ರಶಸ್ತಿ ಬಂದಾಗ ನನಗಿಂತ ಹೆಚ್ಚಾಗಿ ನಮ್ಮ ಗೆಳೆಯ ಯದಗಿಲಿಕಿ ಮಂಜುನಾಥ್ ತುಂಬ ಖುಷಿ ಪಟ್ಟಿದ್ದಾನೆ. ಸತ್ಯಮಂಗಲ ಮಹಾದೇವು, ಚನ್ನಬಸವ ಕೊಯ್ನೂರು ತುಂಬ ಖುಷಿ ಪಟ್ಟಿದ್ದಾರೆ. ಅವ್ರ ಪ್ರೀತಿಗೋಸ್ಕರ ನಾನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪದ್ಯದ ಹೆಸರು ಬೆವರಿನ ಗಂಜಿ. ಗಾಳಿ ಗೋಪುರಗಳ ಸೂಲಗಿತ್ತಿಗೆ ಮೈ ನೆರೆದು, ಗಾಳಿ ಗೋಪುರಗಳ ಸೂಲಗಿತ್ತಿಗೆ ಮೈ ನೆರೆದು, ಮುಖಬೆಲೆಗೆ ಹಗಲಿರುಳ ಹಡೆದ ಬೆವರಿನ ಪಾಳಿಗೆ ನಿರ್ವಾತವು ಗಾಳಿ ಸವಿದಿರುವ ರೋಡು. ಗಾಳಿ ಗೋಪುರಗಳ ಸೂಲಗಿತ್ತಿಗೆ ಕೈ ನೆರೆದು, ಮುಖಬೆಲೆಗೆ ಹಗಲಿರುಳ ಹಡೆದ ಬೆವರಿನ ಪಾಳಿಗೆ ನಿರ್ವಾತವು ಗಾಳಿ ಸವಿದಿರುವ ರೋಡು. ಒಂದು ಎರಡು ನೀಳುವ ಇರುಳಿಗೆ ಬೆವರ ಹಿಂಜಿ ಕೊಡುವ ತೊಗಲ ಮೆತ್ತೆಯ, ಚೀಪುವ ಕಾರಿರುಳ ತೆಗಲಿನ ಮುರಿದ ಮೈ ಮನೆದ ಕಣ್ಣೈರ ಕಥನವು ಸವಳು ಮಣ್ಣು. ಮೇಲು ಸೇತುವೆಗಳ ತೂಗು ಕುಂಭಗಳಾಗಿ ಹೊರಗಿದ ಕಂಗಳಲ್ಲಿ ಉನ್ಮಾದಿಸಿ, ಭಿತ್ತಿಯಲ್ಲಿ ಬಿರಿದ ಬಿಕಾರಿತನ, ಪಿಸುರು ಕಣ್ಣು ಪಾಪೆಯ ಕರೆನ್ಸಿಯಲ್ಲಿ ರಹದಾರಿ ಮೋಟಾರುಗಳ ಸದ್ದು. ರವರವದೊಳಗೆ ಎವೆಯಾನಿಸಿ ಮುದುಡುವ ಜಾವದಲ್ಲಿ ಮುಖವರಳಿಸಿ, ಬ್ರಹ್ಮಾಂಡದ ನಾಭಿ ಕಮಲದ ಸಿವಿನ ಬೆನ್ನೇರಿದ ಉದ್ದೀಪನದ ತಂತುಗಳ ತೊಗಲ ಕೋಲಿನ ಸ್ಖಲನ ಪೈದ ಒಡಲೊಳಗೆ ತೃಷಿಯು ನೀರುಗುಳ್ಳೆ. ದೀಪದ ಕತ್ತಲೊಳಗೆ ಹೂತಿರುವ ಕಳೆಬರದ ಸ್ಮೃತಿಹೀನ ರಕ್ತ ಮಾಂಸದ ದಿಬ್ಬಣಕ್ಕೆ ಕೈದೋರುವ ಪುಡಿ ಪುಕ್ಕದ ಲೆಕ್ಕದಲ್ಲಿ ಅಂಗೈ ರೇಖೆಯಲ್ಲಿ ನವೆದೆ ಆಬ್ಬೆಯೈನ ಮುದ್ರೆ. ಬೆವರಿನ ಗಂಜಿಗೆ ಈಗ ಜನನಾಂಗವೇ ಅನ್ನಾಂಗವಾದ ಪರಿ ಈ ಬಯಲೊಳಗೆ. ಇದನ್ನ ನಾನು ಈಗ ಬರ್ಬೇಕಾದ್ರೂ ಕೂಡ ಮೆಜೆಸ್ಟಿಕ್ನ ಆ ಮೇಲು ಸೇತುವೆಗಳಲ್ಲಿ ಈ ಬೆವರಿನ ಗಂಜಿಯನ್ನ ಹೇಗೆ ಬಡಿತಾ ಇದ್ದೇನೆ ಅಂತ ನನ್ನ ಗೆಳೆಯನಿಗೆ ಸಾಕ್ಷೀಕರಿಸ್ಕೊಂಡು ಬಂದೆ. ಅವ್ರಿಗೆ ಈ ಪದ್ಯನ ನಾನು ಅನುಭವಿಸ್ತಾ ಇದ್ದೀನಿ. ಥ್ಯಾಂಕ್ ಯು.